ಎವ್ರಿವನ್ ಎಲ್ರು ಹೋಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದೆ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮಕ್ಳಿಗೆ ಏನಪ್ಪ ತಿಂಡಿ ಮಾಡ್ಕೊಡೋದು ಮನೇಲಿ ಇರಬೇಕಾದ್ರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಈ ಸ್ವೀಟ್ ಆಗಿರೋ ತಿಂಡಿ ಮಾಡ್ಕೊಟ್ಬಿಡಿ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಎಲ್ಲಕ್ಕಿಂತ ಮುಂಚೆ ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಗೊತ್ತಿರೋರು ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ಸ್ವಲ್ಪ ನಾನು ಒಂದೂವರೆ ಕಪ್ಸ್ ತೊಗೊಂಡಿದ್ದೀನಿ ಮೈದಾನ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ, ತುಂಬ ಹಾಕಿಲ್ಲ. ಆಮೇಲೆ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟಿದ್ದೆ ನಾನು, ಎಣ್ಣೆ ಸ್ವಲ್ಪ ತುಪ್ಪ ಎರಡನ್ನೂ ಕಾಯಕ್ಕಿಟ್ಟಿದ್ದೆ. ಎರಡನ್ನೂ ಕೂಡ ಬಿಸಿ ಮಾಡಿಬಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಬಿಸಿನೇ ಹಾಕ್ಕೊಳ್ಳಿ, ತಣ್ಣಗಿರೋದು ಹಾಕೋಬೇಡಿ, ಅಷ್ಟು ಟೇಸ್ಟ್ ಬರಲ್ಲ. ಅದು ಏನು ಸ್ವೀಟು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಇದು ಮಕ್ಕಳು ತುಂಬ ಇಷ್ಟಪಡ್ತೀನೋ ಅಂತ ಸ್ವೀಟು, ಅದೇ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಮಾಡ್ತೀನಿ ಅಷ್ಟೇ. ನಿಮ್ಮ ಕಡೆ ಎಲ್ಲ ಬಾದಾಮ್ ಪುರಿ ಯೂಸ್ ಮಾಡ್ತೀರಲ್ಲ, ಸೇಮೇ ಬರೋದು, ಆದರೆ ನಾನು ಸ್ವಲ್ಪ ಶೇಪ್ ಬೇರೆ ಕೊಡ್ತೀನಿ ಅಷ್ಟೇ. ಫಸ್ಟ್ ಎಣ್ಣೆನ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನ ಪೂರ್ತಿ ಹಿಂಗೆ ಗಂಟು ಇರುತ್ತಲ್ಲ, ಗಂಟು ಇರೋದೆಲ್ಲನೂ ಬಿಡಿಸ್ಕೋಬೇಕು ನೀವು ಫಸ್ಟು. ಯಾಕಪ್ಪ ಅಂದರೆ ಅದು ಗಂಟು ಚೆನ್ನಾಗಿರಲ್ಲ. ಹಂಗಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು 1.5 ಕಪ್ ಅಷ್ಟು ತೊಗೊಂಡಿದ್ದೀನಿ ನಾನು ಕೂಡ ಸಕ್ಕರೆನ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಕಾಯ ಕೂಡ ಇಡ್ತೀನಿ. ಯಾಕಪ್ಪ ಅಂದರೆ ಅದು ಪಾನಕ ಬರಬೇಕಲ್ವಾ, ಅಂದರೆ ಒಂದೇಳೆ ಪಾಕ ಬಂದರೂ ಸಾಕು. ಪಾಕ ಬರಲಿ ಅಂತ ಅಂದ್ಬಿಟ್ಟು ನಾನು ಕಾಯಕ್ಕೆ ಇಡ್ತಾ ಇದ್ದೀನಿ ನಾನು. ಅದೊಂದು 10 ನಿಮಿಷಕ್ಕೆಲ್ಲ ಬಂದುಬಿಡುತ್ತೆ. ಇಟ್ಟು ಸ್ವಲ್ಪ ರೆಡಿ ಆದರೆ ಅದೇನು ಆಗಲ್ಲ. ಹಂಗಾಗಿ ನಾನು ಸ್ವಲ್ಪ ಈಗ ಗ್ಯಾಸ್ ಮೇಲೆ ಇಟ್ಬಿಡೋಣ, ಅದು ಪಾಡಾಗ ಅದಾಗುತ್ತೆ ಅಂತ ಅಂದ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟೆ. ಅದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಕೇಸರಿ ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ತಿಲ್ಲ, ಹಂಗಾಗಿ ನಾನು ಸ್ಮೆಲ್ಗೆ ಮಾತ್ರ ನಾನು ಗಮ್ಮಂದ್ಲಿ ಅನ್ನೋದಕ್ಕೋಸ್ಕರ ಏಲಕ್ಕಿ ಪೌಡ್ರ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಬನ್ನಿ. ಈಗ ಎಣ್ಣೆ ನೀಟಾಗೆಲ್ಲ ಮಿಕ್ಸ್ ಆಗಿತ್ತಲ್ಲ, ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ಳಿ. ಯಾಕಪ್ಪ ನಿಮ್ಗೆ ಅದಾಗ ಗೊತ್ತಾಗಲ್ಲ, ಒಂದೇ ಸಲ ಕಲಿಸ್ಬಿಟ್ರೆ ಆಮೇಲೆ ಫುಲ್ ತೆಳುವಾಗ್ಬಿಡುತ್ತೆ. ಅದು ಪೂರ್ತಿ ಈಗ ನಾವು ಪೂರಿಗೆ ಕಲಿಸ್ತೀವಲ್ಲ ಹಿಟ್ಟು, ಆ ಟೈಪ್ ಇದ್ದರೆ ಸಾಕು. ಆ ಥರ ನೀವು ಮಾಡ್ಕೋಬೇಕು. ಎಲ್ಲದಕ್ಕಿಂತ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ನಾನು ಹಾಕೋ ವಿಡಿಯೋ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ಬೇಗನೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಡ್ತಾ ಇದ್ದೀನಿ. ನಾನು ತಣ್ಣೀರು ಕೂಡ ಯೂಸ್ ಮಾಡ್ತಾ ಇರೋದಿಲ್ಲಿ, ಯಾವುದೇ ಬಿಸಿ ನೀರು ಕೂಡ ಯೂಸ್ ಮಾಡ್ತಾ ಇಲ್ಲ. ನೀವು ಕೂಡ ತಣ್ಣೀರಲ್ಲೇ ಕಲಿಸ್ಕೊಳ್ಳಿ ಬಿಗಿಯಾಗಿ. ನಾನು ಪೂರ್ತಿ ಎಲ್ಲ ಕಲಸಾಯಿತು. ಈಗ ನಾನು ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ಯಾಕಪ್ಪ ಅಂದರೆ ನಾನು ಕಲರ್ ಯಾವುದೂ ಹಾಕಿಲ್ಲ. ನೀವು ಬೇಕು ಅಂದರೆ ಕಾಯಿಸ್ಬಿಟ್ಟು ಕೂಡ ಹಾಕೋಬೋದು. ನಾನು ಯಾವುದು ಕಲರ್ ಜಾಸ್ತಿ ಹಾಕಿರಲಿಲ್ಲ, ಹಂಗಾಗಿ ಸ್ವಲ್ಪ ಇದು ಯೆಲ್ಲೋ ಕಲರ್ ಕಾಣಲಿ ಅನ್ನೋದಕ್ಕೋಸ್ಕರ ನಾನು ಹಾಗೇ ಹಾಕ್ಕೊಂಡೆ. ನೀವು ಕೂಡ ಬಿಸಿ ಮಾಡ್ಬಿಟ್ಟು ಹಾಕೊಳ್ಳಿ, ಏನಿಲ್ಲ ಚೆನ್ನಾಗಿರುತ್ತೆ. ಈಗ ಒಂದು 10 ನಿಮಿಷ ನೆನೆಯೋಕೆ ಇಡೋಣ. ಅಂದರೆ ಒಂದು 10 ನಿಮಿಷ ಸುಮ್ಮನೆ ಇಟ್ಬಿಡಿ. ಯಾಕಪ್ಪ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಸುಮ್ಮನೆ ಮಿದ್ದಿಸ್ಬಿಟ್ಟು ನೀಟಾಗಿ ಎಲ್ಲನೂ ಗಂಟಿಲ್ದಿರೋ ರೀತಿಲಿ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಗಂಟಿದ್ರಷ್ಟು ಚೆನ್ನಾಗಿರಲ್ಲ, ಅದು ಮಾಮೂಲಿ ಪೌಡರ್ ಥರನೇ ಸಿಗುತ್ತೆ ಮೈದಾ ಎಲ್ಲ, ಹಂಗಾಗಿ ಬೇಡ. ಆ ಥರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನನಗೆ ಒಂದು 10 ನಿಮಿಷ ನೆನೆಯೋಕ್ಕಿಟ್ಟೆ. ಒಂದು 10 ನಿಮಿಷ ಆಗಲೇ ಸಾಕು, ಜಾಸ್ತಿ ಏನು ಬೇಡ. ಅಷ್ಟರಲ್ಲಿ ಕೂಡ ಹಾಲೆ ಸಕ್ಕರೆ ಕೂಡ ನೋಡಿ ಕರಗಿತ್ತು ಪೂರ್ತಿ. ಈಗ ಅದೊಂದು 10 ನಿಮಿಷ ಎಳ್ಪಾಕ ಬರಲಿ ಅಂತ ಅಂದ್ಬಿಟ್ಟು ನಾನೇ ಸುಮ್ಮನಾಗಿದ್ದೆ. ಅದ್ರ ಪಾಡಾಗ ಅದು ಬೇಯಲಿ. ಇನ್ನು ನಾವು ಸುಮ್ಮನೆ ಅದೇನೋ ಸ್ವೀಟ್ ಕಂಡ್ರೆ ತುಂಬ ಇಷ್ಟ, ಫಸ್ಟು ರುಚಿ ನೋಡೋಣ ಅಂತ ಅನಿಸುತ್ತೆ. ನೀವು ನೋಡ್ಬೋದು 10 ನಿಮಿಷ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಈಗ ಅದನ್ನೇ ನೀಟಾಗೆಲ್ಲ ಮಿದ್ದಿಸ್ಕೊಂಡು ಉಂಡೆಗಳ ಥರ ಮಾಡ್ಕೊಬಿಡೋಣ. ನಾನಿಲ್ಲಿ 4 ಉಂಡೆ ಮಾಡ್ಕೊಂಡಿದ್ದೀನಿ. ಯಾಕೆ ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ. ಯಾಕಪ್ಪ ಅಂದರೆ ನಾವು ಸ್ವಲ್ಪ ಚೆನ್ನಾಗಿರ್ಬೇಕಲ್ವ. ನಾನು ಮಾಮೂಲಿ ಬಾದಾಮ್ ಪುರಿ ಥರ ಮಾಡ್ತಾಯಿಲ್ಲ, ಮಕ್ಳಿಗೆ ಇಷ್ಟ ಆಗೋ ರೀತಿಲಿ ಸ್ನ್ಯಾಕ್ಸ್ ಮಾಡ್ತಾ ಇರೋದಲ್ವ, ಹಂಗಾಗಿ ಸ್ವಲ್ಪ ನಾನು ದೊಡ್ಡದಾಗಿ ತೊಗೊಂಡಿದ್ದೀನಿ. ಈಗ ಪೂರ್ತಿ ಎಲ್ಲನೂ ತೆಳುವಾಗಿ ಈ ಥರ ಒತ್ಕೊಳ್ಳಿ. ಒತ್ತಾದ್ಮೇಲೆ ಸ್ವಲ್ಪ ತುಪ್ಪ ತಪ್ಪೂರ ಎಣ್ಣೆ ಎರಡರ ಯಾವುದಾದ್ರೂ ಪರವಾಗಿಲ್ಲ, ಅದನ್ನು ನೀಟಾಗಿ ಸವರ್ಬಿಟ್ಟು ಸ್ವಲ್ಪ ಮೈದಾ ಪುಡಿನ ಮೇಲ್ಗಡೆ ಸುಮ್ಮನೆ ಹಾಕಿ. ಯಾಕಂದರೆ ಸ್ವಲ್ಪ ಅದು ಅಂಟ್ಕೋಬೇಕಲ್ವ, ತುಪ್ಪದ ಮೇಲೆ ಆದರೆ ಬೇಗ ಅಂಟ್ಕೊಳ್ಳುತ್ತೆ, ಎಣ್ಣೆ ಆದರೂ ಅಷ್ಟೇ. ಈ ರೀತಿ ಹಾಕ್ಬಿಟ್ಟು ಈಗ ಫೋಲ್ಡ್ ಮಾಡಬೇಕು. ಈಗ ಇದನ್ನು ನಾನೀಗ ಸೈಡ್ ಮಡಚಬೇಕಲ್ವ, ಒಂದು ಸೈಡ್ ಹಿಂಗೆ ರೋಲರ್ ಟೈಪಲ್ಲಿ ಮಾಡ್ತೀನಿ, ರೋಲರ್ ಥರ ಮಾಡ್ಕೋತೀನಿ ನಾನು. ನೀವು ಕೂಡ ಅದೇ ರೀತಿ ಮಾಡ್ಕೊಳ್ಳಿ. ಏನಿಲ್ಲ, ನಾನು ಈ ಕಡೆ ಫೋನ್ ಹಿಡ್ದಿರೋದ್ರಿಂದ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ. ಒಂದೇ ಸಲ ಆ ಕಡೆ ಈ ಕಡೆ 2 ಸೈಡಿನೂ ಇಟ್ಕೊಂಡು ಒಂದೇ ಸಲ ತಳ್ಳಿದ್ರೆ ಮುಂದಕ್ಕೆ ಥರ ರೋಲರ್ ಥರ ಹೋಗುತ್ತೆ. ನೀವು ಕೂಡ ಅದೇ ರೀತಿ ಮಾಡ್ಕೊಳ್ಳಿ. ಮಾಮೂಲಿ ಬಾದಾಮ್ ಪುರಿ ಅದು ಒತ್ಬಿಟ್ಟು ಸೈಡ್ ಫೋಲ್ಡ್ ಮಾಡೋದಷ್ಟೇ. ನಾನಿದು ಮಕ್ಳಿಗೆ ಇಷ್ಟ ಆಗೋ ರೀತಿ ಮಾಡ್ತಾ ಇದ್ದೀನಲ್ವ, ಆ ಥರ ಡಿಸೈನ್ ಆಗಿದ್ದರೆ ಅವ್ರಿಗೂ ಕೂಡ ಶೇಪು ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಎಲ್ಲ ಶೇರ್ ಮಾಡಿ, ಪ್ರೀತಿಯಿಂದ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನಾನು. ನಿಮಗೂ ಕೂಡ ಇಷ್ಟ ಆಗುತ್ತೆ, ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಸ್ವೀಟ್ ಮಾತ್ರ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ, ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಯಾಕಪ್ಪ ಅಂದರೆ ನಮ್ಮಲ್ಲಿ ಆಲ್ಮೋಸ್ಟ್ ಜಾಸ್ತಿ ಸ್ವೀಟ್ ಇಷ್ಟಪಡ್ತಾರೆ ಅವರು. ಈ ರೀತಿ ಮಾಡ್ಕೊಳ್ಳಿ ನೋಡಿ, ಈ ಥರ ಮಾಡ್ಕೊಳ್ಳಿ. ಲಾಸ್ಟಿಗೆ ಇನ್ನು ಸ್ವಲ್ಪ ಮೈದಾ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅಂಟ್ಕೊಳ್ಳುತ್ತೆ. ಅಂಟಿಸಾದ್ಮೇಲೆ ನೀವು ಇಲ್ಲಿ ಈ ಥರ ಬರುತ್ತೆ ನೋಡಿ ಇದು. ಈಗ ಅದನ್ನು ಸ್ವಲ್ಪ ನಾದ್ಕೊಳ್ಳಿ, ಅಂದರೆ ಒಂದೊಂದು ಚೂರು ಅಮ್ಕಿ, ಏನಾಗಲ್ಲ. ಸ್ವಲ್ಪ ಅಮ್ಕಿದ್ರೆ ಸ್ವಲ್ಪ ಶೇಪ್ ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ ಅದು. ಹಂಗಾಗಿ ಲಾಸ್ಟಲ್ಲಿ ಯಾವ ಥರ ಡಿಸೈನ್ ಬರುತ್ತೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ನಾನು.
ನೋಡಿ ಈ ಥರ ಮಧ್ಯ ಮಧ್ಯೆ ಕಟ್ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಬೇಡ, ಸಣ್ಣ ಸಣ್ಣ ಕಟ್ ಮಾಡ್ಕೊಂಡ್ರೆ ಪರವಾಗಿಲ್ಲ. ನಿಮ್ಗೆ ಎಷ್ಟು ಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂದಾಜು ಮೇಲೆ ಅಷ್ಟು ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾನು ಈ ಥರ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ರೋಲರ್ ಥರ ಮಾಡಿಬಿಟ್ಟು. ಈಗ ಅದನ್ನು ನೋಡಿ ಶೇಪ್ ಈ ಥರ ಬರುತ್ತೆ. ಅದನ್ನು ಸ್ವಲ್ಪ ಮೇಲ್ಗಡೆ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ಡಿಸೈನ್ ಸೂಪರಾಗಿ ಕಾಣುತ್ತೆ ಮಾತ್ರ. ಅದು ಎಣ್ಣೆಲಿ ಬೆಂದ ಮೇಲೆ ಅಂತ ಇನ್ನೂ ಸೂಪರಾಗಿ ಕ್ಯೂಟಾಗಿ ಏನು ಒಂಥರ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಈಗ ಎಲ್ಲನೂ ಕೂಡ ಅದೇ ರೀತಿ ಮಾಡ್ಕೊತೀನಿ ನಾನು. ನೀವು ಕೂಡ ಅದೇ ರೀತಿ ಎಲ್ಲ ಮಾಡ್ಕೊಳ್ಳಿ. ಮೈದಾ ಜಾಸ್ತಿ ಒಣಗಕ್ಕೆ ಬಿಡಬೇಡಿ, ಒಂದು 10 ನಿಮಿಷ ಸಾಕು. ಜಾಸ್ತಿ ಹೊತ್ತು ಮಾಡಿದ್ರೆ ಚೆನ್ನಾಗಿರಲ್ಲ. ಇಲ್ಲಿ ನಾನು ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೆ. ಈಗ ಎಲ್ಲನೂ ಒಂದೊಂದಾಗಿ ಎಲ್ಲನೂ ಕೂಡ ನಾನು ಬಿಡ್ತಾ ಇದ್ದೀನಿ. ನಾನು ಸ್ವಲ್ಪನೇ ಎಣ್ಣೆ ತೊಗೊಂಡಿದ್ದೀನಿ, ಯಾಕಪ್ಪ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದು ಸಿಹಿ ಐಟಮ್ಸ್ ಮಾಡಿದ್ಮೇಲೆ ಅದು ಜಾಸ್ತಿ ಯೂಸ್ ಆಗೋಲ್ಲ. ಹಾಗಾಗಿ ನಾನು ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆನ ಫಸ್ಟೇ. ಈಗ ಒಂದೊಂದಾಗಿ ಎಲ್ಲನೂ ಕೂಡ ಬಿಟ್ಕೊಂಡ್ರೆ ಅದು ಪೂರ್ತಿ ಉಬ್ಬರುತ್ತೆ. ಉಬ್ಬನ್ನು ಚೆನ್ನಾಗಿರುತ್ತೆ, ಉಬ್ಬರಲ್ಲೂ ಚೆನ್ನಾಗಿರುತ್ತೆ. ಅದರಿಂದ ಡೀಪ್ ಫ್ರೈ ಮಾಡ್ಕೋಬೇಕು, ಅಂದರೆ ಫುಲ್ಲು ರೆಡ್ ಕಲರ್ ಥರ ಬರಬೇಕು, ಅಂದರೆ ಗೋಲ್ಡ್ ಕಲರ್ ಬರುತ್ತಲ್ಲ ಆ ಟೈಪಲ್ಲಿ ಬಂದರೆ ಮಾತ್ರ ಸೂಪರಾಗಿರುತ್ತೆ. ನೋಡಿ ಇಲ್ಲಿ ಉಬ್ಕೋತಾ ಇದೆ, ನೀವು ನೋಡ್ಬೋದು ಆ ಥರ. ಹಂಗಾಗಿ ನೀವು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ಉಬ್ಬರಬೇಕು. ಅದು ಗೋಲ್ಡ್ ಕಲರ್ ಬರೋವರೆಗೂ ನೀವು ಬೇಕಿದೆ. ಹಂಗೆ ಬೇಗನೆ ತೆಗಿಬೇಡಿ, ಯಾಕಪ್ಪ ಅಂದರೆ ಬೇಗನೆ ತೆಗೆದ್ರೆ ಸಕ್ಕರೆ ಪಾಕಕ್ಕೆ ಹಾಕಿದ್ಮೇಲೆ ಅದು ಫುಲ್ಲು ಸ್ಮೂತ್ ಆಗಿಬಿಡುತ್ತೆ, ಅಷ್ಟು ಟೇಸ್ಟ್ ಸಿಗಲ್ಲ, ಮೆತ್ತೆ ಥರ ಆಗಿಬಿಡುತ್ತೆ. ಹಾಗಾಗಿ ಗೋಲ್ಡ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡಲೇಬೇಕು. ಏನಿಲ್ಲ, ಇನ್ನು ಸ್ವಲ್ಪ ಜಾಸ್ತಿ ಬರೋ ಥರ ಮಾಡಿ. ನಾನು ಈ ಥರ ಮಾಡಿದ್ದೀನಿ, ಸ್ವಲ್ಪ ಲೈಟ್ ಬೇಕು, ಸರಿಯಾಗಿ ಕಾಣ್ತಿಲ್ಲ. ನೀವು ಕೂಡ ತುಂಬಾ ಫ್ರೈ ಮಾಡಿದ್ರೆ ಸೂಪರಾಗಿ ಕಾಣುತ್ತೆ ಮಾತ್ರ. ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದ ನಂತರ ನಾನು ಸಕ್ಕರೆ ಪಾಕದೊಳಗಡೆ ಕೂಡ ಹಾಕ್ತಾಯಿದ್ದೀನಿ. ಎಲ್ಲನೂ ಕೂಡ ಅದೇ ರೀತಿ ಮಾಡಿಕೊಂಡೆ ನಾನು. ಹಾಕಿದ್ಮೇಲೆ ಒಂದು 10 ನಿಮಿಷ ಸಕ್ಕರೆ ಪಾಕದಲ್ಲಿ ಅದು ಕುಂತ್ರೆ ಸಾಕು, ಜಾಸ್ತಿ ಹೊತ್ತೇನು ಬೇಡ. 10 ನಿಮಿಷ ಆದಮೇಲೆ ಅದನ್ನ ತೆಗೆದು ಬಿಡಿ, ಮಡ್ಚಿ ಆ ಕಡೆ ಈ ಕಡೆ ಮಡ್ಚಿ ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟು ತೆಗೆದುಬಿಟ್ರೆ ಅದು ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಮಡ್ಚಿ ಹಾಕಬೇಕು, ಯಾಕಪ್ಪ ಅಂದರೆ ಒಂದೇ ಸೈಡ್ ಬಿಟ್ಟರೆ ಅದು ಒಂದೇ ಸೈಡ್ ಸಕ್ಕರೆ ಕುಡ್ದಿರುತ್ತೆ, ಇನ್ನೊಂದು ಸೈಡ್ ಕುಡ್ದಿರಲ್ಲ. ಹಾಗಾಗಿ 2 ಸೈಡು ಕೂಡ ಮಾಡಿಬಿಟ್ಟು ನೆಕ್ಸ್ಟು ಒಂದು ಬೌಲ್ಗೆ ಹಾಕಿ ಅದನ್ನು ಹಾಕ್ಬಿಟ್ಟು ಬೇಕಾದ್ರೆ ನೀವು ಕ್ಯಾರೆಟ್ ತುರಿ, ತೊಪ್ಪುರೆ, ಕೊಬ್ಬರಿಕಾಯಿ ತುರಿನ ಹಾಕ್ಬೋದು. ಹಾಕ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ತಿಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಎಲ್ಲಕ್ಕಿಂತ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ.